ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಲ ಕೊಟ್ಟವನು ಪ್ರತಿದಿನ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದ ಬಡ್ಡಿಗಾಗಿ. ಬಡ್ಡಿ ಕೊಡೋದಕ್ಕೆ ಸಾಧ್ಯವಾಗದೆ ಹೋದರೆ ನಾನು ಕೊಟ್ಟಿದ್ದ ಎಲ್ಲ ದುಡ್ಡನ್ನು ಕೊಟ್ಬಿಡಿ ಅಂತ. ಆಗ ನಾನು ವಿಧಿ ಇಲ್ಲದೆ ಒಂದು ಕೆಲಸ ಮಾಡಿದೆ. ಅದು ಏನು ಅಂದರೆ, ನನ್ನ ಹತ್ರ ದುಡ್ಡು ಕೊಡೋದಕ್ಕೆ ದುಡ್ಡಿರಲಿಲ್ಲ. ಬರೋ ದುಡ್ಡು ನನಗೆ ಮತ್ತು ಅಮ್ಮನಿಗೆ ಊಟಕ್ಕೆ ಮಾತ್ರ ಸಾಕ್ತಿತ್ತು. ಅದಕ್ಕಾಗಿಯೇ ಅಮ್ಮನನ್ನು ದೇವಸ್ಥಾನಕ್ಕೆ ಕಳಿಸಿ ಮನೆ ಬಾಗಿಲನ್ನು ಹಾಕಿ ನನ್ನ ಬಟ್ಟೆಗಳನ್ನು ಹರ್ಕೊಂಡು ಜೋರು ಹಾಕಿರಿಸ್ದೆ. ಸರ್ಕೇನಾಯಿತು, ನಾನು ದುಡ್ಡು ಬೇಡ ಅಂತ ಹೇಳ್ತಿದ್ದಾನೆ. ಆದರೆ ನಾನು ನಾಟಕ ಮಾಡಿ ಆಗಿದ್ದು ಎಲ್ಲರೂ ಬಂದೇ ಬಿಟ್ಟರು. ಇವರು ನನ್ನನ್ನು ಬಲಾತ್ಕಾರ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಹೇಳಿದೆ. ಆಗ ಅಲ್ಲಿದ್ದವರೆಲ್ಲ ಅವನನ್ನು ನೋಡಿ ಬಂದರು. ಆಗವನು ನಾನು ಅವಳನ್ನು ಮದುವೆ ಆಗ್ತೀನಿ, ಅವಳು ಅಂದರೆ ನನಗಿಷ್ಟ ಅಂತ ನನ್ನನ್ನು ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದ. ನನ್ನನ್ನು ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಯಾರೂ ಮಾಡದ ಕೆಲಸವನ್ನು ನನ್ನ ಜೊತೆ ಮಾಡ್ದ. ಅದೇನು ಅಂದರೆ, ತಿಳ್ಕೊಬೇಕು ಅಂದರೆ ಕಥೆನ ಕೊನೆ ತನಕ ಕೇಳಿ. ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ನಾನು ಬೆಳೆದೆ. ನಾನು ಮತ್ತು ಅಣ್ಣ ಇಬ್ಬರೂ ಕೂಡ ಅಪ್ಪ ಅಮ್ಮನ ಎರಡು ಕಣ್ಣುಗಳು. ತುಂಬ ಚೆನ್ನಾಗಿ ನಮ್ಮನ್ನು ಸಾಕಿದ್ರು, ಚೆನ್ನಾಗಿ ಓದಿದ್ವಿ. ಆದರೆ ನನ್ನ ವಿದ್ಯಾಸಂಸ್ಥೆ ಸಂಪೂರ್ಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಪ್ಪನ ಅನಾರೋಗ್ಯದ ಕಾರಣ ಸ್ವಲ್ಪ ದಿನ ಆದಮೇಲೆ ಅಪ್ಪ ಈ ಪ್ರಪಂಚವನ್ನೇ ಬಿಟ್ಟು ಹೊರಟೋದ್ರು. ಆಗ ಅಣ್ಣ ಮನೆಯನ್ನು ಸಾಕೋದಕ್ಕೆ ಆರಂಭಿಸ್ದ. ಅವನಿಗೆ ನನ್ನ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಕಷ್ಟ ಆಗ್ತಿದೆ ಅಂತ ತಿಳಿದು ನಾನು ಸೆಕೆಂಡ್ PUCಗೆ ಹೋಗಿಲ್ಲ. ಫಸ್ಟ್ ಇಯರ್ ಮಾತ್ರ ನಂದು ಆಗಿದ್ದು. ಆನಂತರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದೆ. ಇದು ನಮ್ಮ ಕಷ್ಟದ ದಿನಗಳಾಗಿತ್ತು. ಅಣ್ಣ ನಮ್ಮ ಮನೆ ಆಧಾರವಾಗಿದ್ದ. ಅಣ್ಣನಿಗೆ ಅವ್ರ ಆಫೀಸಲ್ಲಿ ಒಂದು ಹುಡುಗಿ ಜೊತೆ ಪ್ರೀತಿ. ಹಾಗೇ ಅವಳನ್ನು ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದ. ಆಗ ಅಮ್ಮ ತಲೆ ಚೆಚ್ಕೊಂಡ್ಳು. ಹೇಳಿದ್ರೆ ನಾನೇ ಮದುವೆ ಮಾಡಿಕೊಡ್ತಿರ್ಲಿಲ್ವಾ ಅಂದಾಗ ಅವನು, ನಿನ್ನ ಹತ್ರ ದುಡ್ಡೆಲ್ಲಿದೆ, ಮದುವೆ ಅಂತ ಊರಿನ ಜನರನ್ನೆಲ್ಲ ಕರೆದು ನನ್ನ ಹತ್ರ ಇರೋ ದುಡ್ಡನ್ನು ಖರ್ಚು ಮಾಡಿಸ್ತೀಯ. ಅದ್ರ ಬದಲು ನನ್ನ ಹೆಂಡತಿಗೆ ಮಾಂಗಲ್ಯ ಸರ ಕೊಡಿಸ್ತಾ ಇದ್ದೀನಿ. ಜನಕ್ಕೆ ಊಟ ಹಾಕಿದ್ರೆ ಏನು ಸಿಗುತ್ತೆ, ತಿಂತಾರೆ ಹೋಗ್ತಾರೆ ಅಂತ ಹೇಳಿದಾಗ ಅಮ್ಮ ಕಣ್ಣೀರು ಹಾಕಿದ್ಲು. ಯಾಕಂದರೆ ಅಪ್ಪ ತುಂಬ ಒಳ್ಳೆಯ ಕೆಲಸದಲ್ಲಿದ್ದರು, ಚೆನ್ನಾಗಿ ಬದುಕಿದ್ರು. ಅಮ್ಮ ಅಪ್ಪ ಇದ್ದಾಗ ಅಪ್ಪ ಹೋದ ಮೇಲೆ ಈ ಪರಿಸ್ಥಿತಿ ಅಂತ. ಮೊದಲು ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಜೊತೆ ಇದ್ಲು, ನಮ್ಮ ಮನೆಯವರ ರೀತಿ. ಅವಳು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ತುಂಬ ಕಷ್ಟಪಟ್ಟು ಬಂದು ಈಗ ಒಳ್ಳೆಯ ಕೆಲಸದಲ್ಲಿದ್ದಾಳೆ. ಇನ್ನೊಂದು ಅಣ್ಣ ಕೂಡ ಅವನ ಸ್ವಂತ ಕಷ್ಟದಿಂದ ಕೆಲಸ ತಗೊಂಡಿಲ್ಲ. ಅಪ್ಪ ಈ ಪ್ರಪಂಚವನ್ನು ಬಿಟ್ಟು ಹೋದ್ಮೇಲೆ ಮಕ್ಕಳಲ್ಲಿ ಯಾರಿಗಾದರೂ ಕೆಲಸ ಕೊಡ್ತೀವಿ ಅಂದಾಗ ನಾನು ಅಣ್ಣನ ಹೆಸರನ್ನು ಹೇಳಿದ್ದೆ. ಅಪ್ಪನ ಕೆಲಸವನ್ನು ಅಣ್ಣ ಮಾಡ್ತಾ ಇರೋದು. ಸರ್ಕಾರಿ ನೌಕರಿಯಲ್ಲಿ ಇದ್ದರೂ ಅಪ್ಪ ಕೊನೆ ಪಕ್ಷ ಅದಕ್ಕೆ ಮರ್ಯಾದೆ ಕೊಟ್ಟು ಅಮ್ಮನಿಗೆ ಸ್ವಲ್ಪ ದೊಡ್ಡ ನೋವು ಕೊಡಬೇಕು, ಇಲ್ಲ ಮನೆಗೆ ತಂದು ಹಾಕ್ತೀನಿ, ಅದೇ ಹೆಚ್ಚು ಅಂತ ಹೇಳ್ತಾನೆ. ಕಾಲ ಕಳೆದಂತೆ ಅದಕ್ಕೆ ಪ್ರೆಗ್ನೆಂಟ್ ಆದಳು. ನಾವು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಆಯಿತು. ಬಾಣಂತನ ನನ್ನ ಮನೆಯಲ್ಲಿ ಅಮ್ಮ ಮಾಡಿದ್ಲು. ಮಗುಗೆ ಈಗ 2-3 ವರ್ಷ ಆಯಿತು. ಬೇಬಿ ಸಿಟ್ಟಿಗೆ ಹೋಗುತ್ತೆ. ಅದಕ್ಕೆ ಕೆಲಸಕ್ಕೆ ಹೋಗಿ ಬರೋ ಹೊತ್ತಿಗೆ ಅಮ್ಮ ಅವಳಿಗೆ ಬೇಕಾದ ಅಡುಗೆ ಮಾಡಿ ಅವಳ ಸೌಂದರ್ಯವನ್ನು, ಅವಳ ಮಗುವಿನ ಸೌಕರ್ಯವನ್ನು ನೋಡ್ಕೊಳ್ತಾಳೆ. ಒಂದೇ ಒಂದು ಲೋಟ ಕಾಫಿ ಕೂಡ ಅದಕ್ಕೆ ಹಾಕ್ಕೊಡೋದಿಲ್ಲ. ಚೆನ್ನಾಗಿ ಮಾತಾಡ್ತಾಳೆ, ಹೋಗ್ತಾಳೆ. ಇತ್ತೀಚೆಗೆ ಅಣ್ಣ ತುಂಬ ಬದಲಾಗಿದ್ದಾನೆ. ಅವನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಾನು ವಯಸ್ಸಿಗೆ ಬಂದಿದ್ದೀನಿ, ಸಂಬಂಧಗಳು ತುಂಬ ಬಂದಿದೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ. ಮದುವೆ ಆದಮೇಲೆ ಅಣ್ಣ ಸ್ವಲ್ಪ ಜಿಪುಣ ಆದ ಅಂತ ಅಂದ್ಕೊಂಡೆ. ಈಗ ಮದುವೆ ಆದಮೇಲೆ ಇನ್ನೂ ಕೂಡ ಜಿಪುಣ ಆಗಿದ್ದಾನೆ. ಮಗುವಿಗಾಗಿ ದುಡ್ಡನ್ನು ಕೂಡಿಡ್ತಿದ್ದಾನೆ. ಅವನ ಮಗುವಿಗೆ ತನ್ನ ಸ್ವಂತ ತಂಗಿಯ ಮದುವೆ ಮಾಡೋದಕ್ಕೆ ಅವನ ಬಳಿ ದುಡ್ಡು ಇಲ್ಲ.
ನನ್ನನ್ನು ಮತ್ತು ಅಮ್ಮನನ್ನು ಯಾವಾಗಲೂ ಬೈತಾನೆ ಇರ್ತಾನೆ. ನೀವುಗಳು ನನ್ನ ಪಾಲಿಗೆ ಭಾರ. ನನ್ನ ಕೈಯಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬೆಳಗ್ಗೆ ನಾನು ಹೊರಗಡೆ ಅಂಗಡಿಯಿಂದ ಹಾಲು ತರೋದಕ್ಕೆ ಹೋಗಿದ್ದೆ. ಮನೆಯೊಳಗೆ ಕಾಲಿಡಬೇಕು ಅಷ್ಟರಲ್ಲಿ ಅದಕ್ಕೆ ಹೇಳ್ತಾಳೆ, ನಿಮ್ಮಮ್ಮನ್ನ ಇಟ್ಕೊಳ್ಳೋಣ, ಮನೆ ಕೆಲಸ ಚೆನ್ನಾಗಿ ಮಾಡ್ತಾಳೆ. ನಿಮ್ಮ ತಂಗಿನ ಯಾವುದಾದ್ರೂ ಸಂಬಂಧಿಕರ ಮನೆಗೆ ಕಳಿಸ್ಬಿಡಿ. ಅವಳಿಗೆ ಮದುವೆ ಮಾಡಬೇಕು, ಬಾಣಂತನ ಮಾಡಬೇಕು, ಖರ್ಚು ಜಾಸ್ತಿ ಅಂತ. ಅಣ್ಣ ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸ್ದ. ನಾನು ಕಣ್ಣೀರು ಹಾಕ್ತೆ. ಅಮ್ಮನ ಬಳಿ ನಡೆದ ವಿಷಯವನ್ನು ಹೇಳಿದೆ. ಅಮ್ಮ ಅಂದ್ಲು, ಇವತ್ತು ಇದು ನಮ್ಮ ಕಾಲ ಅಲ್ಲ, ಸುಮ್ಮನಿದ್ಬಿಡು ಮಗಳೇ. ನಾನು ಇಷ್ಟು ದಿನ ಅಣ್ಣ ಸರಿಯಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಅಣ್ಣನ ಅತ್ತಿಗೆನೇ ಹಾಳು ಮಾಡ್ತಿದ್ದಾಳೆ. ಮೊದಲು ನಾನು ಅಂದರೆ ಪ್ರಾಣ ಬಿಡ್ತಿದ್ದ. ನನ್ನ ತಂಗಿ ಅಂತ ಅಂತಿದ್ದ. ದಿನದಿಂದ ದಿನಕ್ಕೆ ಇದು ಜಾಸ್ತಿ ಆಗ್ತಾನೆ ಹೋಯಿತು. ಒಂದಿನ ನೋಡೋದಕ್ಕೆ ಅಮ್ಮನ ಕಡೆಯವರು ಬಂದಿದ್ದರು, ಆದರೆ ಅಣ್ಣ ಆಗ ಇರಲಿಲ್ಲ, ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದ. ಇನ್ನೇನು ಹುಡುಗ ನಮ್ಮ ಮನೆಯವರು ಹೋಗಬೇಕು, ಆಗವನು ಮನೆಗೆ ಬಂದ. ಹುಡುಗನ ಮನೆಯವರು ತುಂಬ ಪ್ರೀತಿಯಿಂದ ಅಣ್ಣನನ್ನು ಮಾತಾಡ್ಸಿದ್ರೆ ಅಣ್ಣ ಮಾತಾಡದೆ ರೂಮ್ಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡ. ಹುಡುಗನಿಗೆ ಮದುವೆ ಇಷ್ಟ ಆಗಿದ್ದರೂ ಅವ್ರ ಮನೆಯಲ್ಲಿ ಒಪ್ಪಲಿಲ್ಲ. ಸ್ವಂತ ಅಣ್ಣನೇ ಮುಂದೆ ಕಷ್ಟವಾಗುತ್ತೆ, ಬೇಡ, ಎಲ್ಲಿ ಮರ್ಯಾದೆ ಇಲ್ಲ ಅಲ್ಲಿ ನಮಗೆ ಸಂಬಂಧ ಬೇಡ. ನಮ್ಮ ಹುಡುಗ ಗೌರ್ಮೆಂಟ್ ಕೆಲಸದಲ್ಲೇ ಇದ್ದಾನೆ, ಯಾರಾದರೂ ಹೆಣ್ಣನ್ನು ಕೊಡ್ತಾರೆ ಅಂತ ಬೈಕೊಂಡು ಹೋದರು. ಅಮ್ಮ ನಾನು ಆ ರಾತ್ರಿ ಪೂರ್ತಿ ಅಳ್ತಾನೇ ಇದ್ವಿ. ನಂತರ ನಾನು ಕೂಡ ಈಗ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ, ಆದರೆ ಹೊಟ್ಟೆಗೆ ಬಟ್ಟೆಗೆ ಪರವಾಗಿಲ್ಲ. ಖುಷಿಯಾಗಿ ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನ ಅತ್ತಿಗೆ ಅಣ್ಣ ನನ್ನ ಸಮ ಹೊರಗಾಕಿದ್ರು. ನೀನು ನಮ್ಮ ಮನೆಯಲ್ಲಿರಬೇಡ, ನಿನ್ನನ್ನು ಸಾಕೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಿದ್ರೂ ಕೆಲಸಕ್ಕೆ ಸೇರಿಕೊಂಡಿದ್ಯಾ, ಯಾವುದಾದ್ರೂ ಹಾಸ್ಟೆಲಲ್ಲಿ ಅಥವಾ PGನಲ್ಲಿರು ಅಂತ ಕಠೋರವಾಗಿ ಹೇಳಿದ್ರು. ನಾನು ಅಳ್ತಾ ಹೊರಗೆ ಕೂತಿದ್ದೆ. ಆಗ ಅಮ್ಮನೂ ಕೂಡ ಬಂದಳು. ನನ್ನ ಮಗಳು ಒಬ್ಬಳೇ ಹೋಗೋದಿಲ್ಲ, ಹೋದರೆ ನಾನು ಕೂಡ ಹೋಗ್ತೀನಿ ಅಂತ. ಆದರೂ ಅಣ್ಣ ಅತ್ತಿಗೆ ಪಟ್ಟನ್ನು ಬಿಡಲೇ ಇಲ್ಲ. ಅವಳು ಬೇಡ, ನೀನು ಮಾತ್ರ ಬಾ ಅಂತ. ಅಮ್ಮ ಇದ್ದಾರೆ, ಮನೆಯನ್ನು ನೋಡ್ಕೊಳ್ತಾಳೆ, ಚೆನ್ನಾಗಿ ಕೆಲಸ ಮಾಡ್ತಾಳೆ ಅನ್ನೋ ಉದ್ದೇಶ ಆಯಿತು. ಕೊನೆಗೆ ಅಮ್ಮ ನಾನು ಆ ಸಾಮಾನುಗಳನ್ನೆಲ್ಲ ಗಾಡೀಲಿ ಸಾಗಿಸ್ಕೊಂಡು ಅಮ್ಮನ ಗೆಳತಿಯ ಮನೆಗೆ ಹೋದ್ವಿ. ಅವಳು ಅವಳದೇ ವಠಾರದಲ್ಲಿ ಇದ್ದ ಒಂದು ಚಿಕ್ಕ ಮನೆಯಲ್ಲಿ ಅವಳ ಓನರ್ಗೆ ಹೇಳಿ ಕೊಡಿಸಿದ್ಲು. ನನಗೆ ಬರೋ ಸಂಬಳ ಸರಿ ಹೋಗುತ್ತೆ ಅಂತ ಅನ್ನಿಸ್ತು. ಹೆಚ್ಚಿಗೆ ಖರ್ಚನ್ನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ತುಂಬ ಕಡಿಮೆ ಖರ್ಚು ಮಾಡಿದ್ರೆ ಬದುಕಬಹುದಾಗಿತ್ತು. ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, ಈ ರೀತಿ 10 ಹಲವು. ದೇವರು ಪರೀಕ್ಷೆ ಮಾಡಬೇಕಾದಾಗ ತುಂಬ ಮಾಡ್ತಾನೆ. ಅದೇ ರೀತಿ ಆಯಿತು. ಅಮ್ಮನ ಆರೋಗ್ಯ ಹದಗೆಟ್ಟಿತ್ತು. ನನ್ನ ಸಂಬಳವೆಲ್ಲ ಖರ್ಚಾಯಿತು. ಮನೆ ಬಾಡಿಗೆ ಕಟ್ಟಬೇಕು. ಏನು ಮಾಡಲಿ ತಿಳಿದೆ ನನ್ನ ಗೆಳತಿ ಹೇಳಿದ ಶ್ರೀಮಂತರ ಬಳಿ ಸಾಲವನ್ನು ತಗೊಂಡೆ. ಆದರೆ ಬಡ್ಡಿ ಸ್ವಲ್ಪ ಜಾಸ್ತಿ ಇತ್ತು. ಅಮ್ಮನ ಆರೋಗ್ಯ ಹೆಚ್ಚಾಗಿದ್ದರಿಂದ ಅದು ಕಣ್ಣು ಕಾಣಲಿಲ್ಲ. ಅಮ್ಮನ ಆರೋಗ್ಯ ಸರಿ ಹೋಯಿತು. ಆದರೂ ಕೂಡ ತಿಂಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಯನ್ನು ಕಟ್ತಾ ಇದ್ದೆ. ಸಾಲ ತೀರಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಈಗೇನು ಮಾಡೋದು? ಈ ತಿಂಗಳು ₹1 ಕೂಡ ಉಳಿದಿಲ್ಲ ಬಡ್ಡಿ ಕಟ್ಟೋದಕ್ಕೆ. ಮುಂದಿನ ತಿಂಗಳು ಕಟ್ತೀನಿ ಅಂತ ಹೇಳಿದೆ. ಪ್ರತಿ ತಿಂಗಳು ಇದೇ ರೀತಿಯಾಗಿ ಅವ್ರು ನನಗೆ ದುಡ್ಡು ಎಷ್ಟು ಕೊಟ್ಟಿದ್ದ ಅದಕ್ಕಿಂತ 2 ಪಟ್ಟು ಸಾಲ ಜಾಸ್ತಿನೇ ಆಯಿತು. ತುಂಬ ಸಾಲ ತಗೊಂಡ್ಬಿಟ್ಟಿದ್ದೀನಿ. ಈಗ ಹೇಗೆ ಬದುಕೋದು? ವಯಸ್ಸಾದ ತಾಯಿ, ವಯಸ್ಸಿಗೆ ಬಂದಿರೋ ನಾನು, ಇಷ್ಟು ಸಾಲ ತಲೆ ಕೆಟ್ಟು ಹೋಗಿದೆ. ಇಂದು ಸಾಲ ಕೊಟ್ಟವನು ಬಂದು ತುಂಬ ಗಲಾಟೆ ಮಾಡ್ತಿದ್ದ. ಎಲ್ರಿಗೂ ಹೇಳಿಬಿಡ್ತೀನಿ ನೀನು ಮಾಡಿರೋ ಕೆಲಸನ ಹಾಗೆ ಹೀಗೆ ಅಂತ. ಹೇಗಿದ್ದರೂ ಮಾನ ಮರ್ಯಾದೆ ಹೋಗ್ತಾ ಇದೆ, ಹಾಗೆ ಯಾಕೆ ಹೀಗೋಗಲಿ ಅಂತ ಯೋಚಿಸ್ದೆ. ಸಡನ್ನಾಗಿ ಮನೆ ಬಾಗಿಲನ್ನು ಹಾಕಿ ನಾನು ಬಟ್ಟೆನೆಲ್ಲ ಹರ್ಕೊಂಡು ಕಿಟಕಿಯಿಂದ ಕಿರ್ಚೋದಕ್ಕೆ ಶುರು ಮಾಡಿದೆ. ಸಾಲ ಕೊಟ್ಟಿದ್ದವನು ನನಗೆ ನಿನ್ನ ದುಡ್ಡು ಬೇಡ, ಈ ರೀತಿ ಮರ್ಯಾದೆ ತೆಗಿಬೇಡ ಅಂತ ಹೇಳ್ದ. ಆಗ ನಾನು, ನನ್ನ ಬಳಿ ದುಡ್ಡಿಲ್ಲ, ನೀನು ಹೀಗೆ ಕಷ್ಟ ಕೊಟ್ಟರೆ
ನಾನು ಏನು ಮಾಡಲಿ? ನನ್ನ ಬಳಿ ಯಾವ ದಾರಿನೂ ಇಲ್ಲ. ಕ್ಷಮಿಸು ನನ್ನನ್ನು. ಎಲ್ಲರೂ ಬಂದಾಗಿದೆ. ನನ್ನ ಮೇಲೆ ನಾನು ತಪ್ಪನ್ನು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಡತನ, ಅದ್ರ ಮೇಲೆ ಈ ರೀತಿ ತಪ್ಪುಗಳು ತಲೆ ಮೇಲೆ ಹಾಕ್ಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅವನನ್ನು ದೂರ ತಳ್ಳಿ ಬಾಗಿಲನ್ನು ತೆಗೆದು ಹೊರಗೆ ಬಂದು ನಮ್ಮ ವಠಾರದ ಆಂಟಿನ ಗಟ್ಟಿಯಾಗಿ ತಪ್ಕೊಂಡೆ. ನನ್ನನ್ನು ಕಾಪಾಡಿ. ಇವನು ಪ್ರತಿ ತಿಂಗಳು ಬರ್ತಾನೆ ನಮ್ಮ ಮನೆಗೆ, ಅದು ನಿಮಗೆ ಗೊತ್ತಿದೆ ಅಲ್ವಾ. ಬಂದಾಗೆಲ್ಲ ತುಂಬ ಚೇಷ್ಟೆ ಮಾಡ್ತಿದ್ದ. ದುಡ್ಡು ಕೊಡು ದುಡ್ಡು ಕೊಡು ಅಂತ. ದುಡ್ಡು ಕೊಟ್ಟರೂ ಕೂಡ ಅದು ಬೇಕು ಇದು ಬೇಕು ಅಂತ ಹೇಳ್ತಿದ್ದ. ಇವತ್ತು ಏನು ಹೇಳಿದ್ರು ನಿಂಗೆ ಅರ್ಥ ಆಗ್ತಿಲ್ವಾ ಅಂತ ನನ್ನ ಮೇಲೆ ಬಲಾತ್ಕಾರ ಮಾಡ್ದ. ದುಡ್ಡಿಗಾಗಿ ಅಂತ ಜೋರಾಗಿ ಅಳ್ತಿದ್ದೆ. ಅಲ್ಲಿರೋರೆಲ್ಲ ನನ್ನನ್ನು ಸಮಾಧಾನ ಮಾಡಿ ಸಾಲ ಕೊಟ್ಟವನನ್ನು ಹೊಡೆಯೋದಕ್ಕೆ ಹೋದರು. ಆಗ ಅವನು ಹೇಳ್ದ, ಮಾತಿನಿಂದ ಯೋಚಿಸೋದಕ್ಕೆ ಶುರು ಮಾಡಿದ್ರು. ಅವನು ಹೇಳ್ತಾನೆ, ನಾನು ಈ ಹುಡುಗಿನ ಮದುವೆ ಆಗ್ತೀನಿ, ಅವಳ ಮೇಲೆ ಪ್ರೀತಿ ಇದೆ, ಇವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ತುಂಬ ಸ್ವೀಟಾಗಿ ಮಾತಾಡ್ದ. ಅಲ್ಲಿದ್ದವರೆಲ್ಲ ನನ್ನನ್ನು ಒಪ್ಪಿಸಿದ್ರು. ಮೊದಲು ನಾನು ಒಪ್ಪಿದೆ ಅಮ್ಮ ಅಂತ. ಆಗ ಅಮ್ಮನ ಗೆಳತಿ ಹೇಳಿದ್ಲು, ನಾನೇ ನೋಡ್ಕೊಳ್ತೀನಿ ನಿನ್ನ ಅಮ್ಮನನ್ನು, ನನಗೆ ಕಷ್ಟದ ಕಾಲದಲ್ಲಿ ತುಂಬ ಸಹಾಯ ಮಾಡಿದ್ದಾಳೆ ಅಂತ ಹೇಳಿದ್ರು. ಹುಡುಗ ಅಂತೂ ನನ್ನನ್ನು ಮದುವೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಇನ್ನೂ ಭಯ ಜಾಸ್ತಿ ಆಯಿತು. ಬೇಡ ಅಂತ ಹೇಳಿದರೆ ಅಲ್ಲಿರೋರು ಯಾರೂ ಒಪ್ಪೋದೇ ಇಲ್ಲ. ನಾನು ಮಾಡಿದ ನಾಟಕ ನನಗೆ ತಿರುಗಿ ಬಂತು. ಅಲ್ಲೇ ಇದ್ದ ಅರಿಶಿಣದ ಕೊಂಬನ್ನು ಕಟ್ಟಿಸಿದ್ರು. ಆಗ ತಾನೇ ಅಮ್ಮ ಸಂತೆಯಿಂದ ಬಂದವಳು ನನ್ನನ್ನು ನೋಡಿ ಅಳೋದಕ್ಕೆ ಶುರು ಮಾಡಿದ್ಲು. ನಡೆದ ವಿಷಯನ ತಿಳಿದು ಇದ್ದಿದ್ರಲ್ಲಿ ಸೀರೆನ ಉಟ್ಕೊಂಡು ರೆಡಿಯಾಗು ಅಂತ ಹೇಳಿದರು. ಗಂಡನ ಮನೆಗೆ ಹೋಗೋದಕ್ಕೆ ನಾನು ಅಮ್ಮನನ್ನು ತಪ್ಪಿಕೊಂಡು ಅಳ್ತಾ ಇದ್ದೆ. ಆಗ ಅಲ್ಲಿದ್ದವರೆಲ್ಲ, ನಾವು ನೋಡ್ಕೊಳ್ತೀವಿ ನಿನ್ನಮ್ಮನ, ನಮಗೆ ಭಾರ ಆಗೋದಿಲ್ಲ ಅಂದರು. ಹುಡುಗನ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪನೂ ಇರಲಿಲ್ಲ. ಅವನು ಆರಾಮಾಗೇ ಇದ್ದ. ಈಗ ಇನ್ನೂ ಅನುಮಾನ ಜಾಸ್ತಿ ಆಯಿತು. ನಾನಿಲ್ಲಿ ಮಾಡಿದ ನಾಟಕದ ಪರಿಣಾಮವಾಗಿ ಅಲ್ಲಿ ನನಗೆ ಕಷ್ಟ ಕೊಡ್ತಾನೆ. ಅಯ್ಯೋ ಏನು ಮಾಡಲಿ ಅಂತ ಚೆನ್ನಾಗಿ ರೆಡಿಯಾಗಿ ಕೆಳಗೆ ಬಂದೆ. ಅಲ್ಲಿದ್ದವರೆಲ್ಲ ನನ್ನನ್ನು ನೋಡಿ ಸ್ವಲ್ಪ ಎಮೋಷ್ನಲ್ ಆದರು. ಮಡ್ಲು ತುಂಬಿಸಿ ಗಂಡನ ಮನೆ ಕಳಿಸಿದ್ರು. ಕಾರಲ್ಲಿ ಬರಬೇಕಾದ್ರೆ ನಾನು ಮಾತಾಡಲೇ ಇಲ್ಲ. ಆ ಮನುಷ್ಯ ಕೂಡ ಮಾತಾಡಲಿಲ್ಲ. ಅವನ ಹೆಸರು ಕೂಡ ಏನಂತ ನನಗೆ ತಿಳಿದಿದ್ದಿಲ್ಲ. ಆದರೆ ನನ್ನ ಮದುವೆ ಆಗಿದೆ. ಅವನ ಜೊತೆ ಅವನನ್ನು ಇಂದು ಏನು ಮಾಡ್ತಾನೆ ತಿಳಿದಿಲ್ಲ. ಅವನ ಮನೆ ಹತ್ರ ಕಾರ್ ಇಳಿಸಿದಾಗ ನಾನು ಬೆಚ್ಚಿಬಿದ್ದೆ. ಅವ್ರ ಮನೆ ತುಂಬ ದೊಡ್ಡದು. ಅಷ್ಟು ದೊಡ್ಡ ಮನೆಯನ್ನು ನನ್ನ ಜೀವನದಲ್ಲೇ ನೋಡಿಲ್ಲ. ಆ ಮನೆ ಮಾಡೋ ಯೋಗ್ಯತೆ ಕೂಡ ನನಗಿಲ್ಲ. ಮತ್ತು ಇವನು ನನ್ನನ್ನು ಯಾಕೆ ಮದುವೆ ಆದ? ಏನೋ ದೊಡ್ಡ ಸಂಚಯ ಇರಬೇಕು. ಇಷ್ಟು ದುಡ್ಡಿದ್ರೂ ಕೂಡ ನನ್ನ ಮನೆಗೆ ಬಂದು ಆ ಸಾಲಕ್ಕಾಗಿ ಯಾಕೆ ಹಠ ಮಾಡ್ತಿದ್ದ? ಮನೆ ಬಾಗಿಲು ತೆಗೆದ ತಕ್ಷಣ ಅವರಮ್ಮ ತುಂಬ ಖುಷಿಪಟ್ಲು. ನಮ್ಮಿಬ್ಬರ ಮುಖವನ್ನು ನೋಡಿ ಎಲ್ಲರೂ ಬೈತಾರೆ, ನಮ್ಗೆ ಹೇಳ್ದೆ ಯಾಕೆ ಮದುವೆ ಆದೆ ಅಂತ. ಇವ್ರ ಮನೆಯಲ್ಲಿ ವಿಚಿತ್ರ. ನನಗೆ ಆರತಿ ಮಾಡಿ ಮನೆನ ತುಂಬಿಸ್ಕೊಂಡ್ರು. ಎಲ್ಲರೂ ಮರ್ಯಾದೆ ಕೊಟ್ಟರು, ಪ್ರೀತಿಯಿಂದ ಮಾತಾಡ್ತಿದ್ರು. ಏನೂ ಅರ್ಥನೇ ಆಗ್ತಿಲ್ಲ. ನನಗೆಲ್ಲಕ್ಕಿಂತ ಶಾಕ್ ವಿಷಯ ಏನು ಅಂದರೆ, ನನ್ನನ್ನು ಒಂದು ರೂಮಿಗೆ ಕಳಿಸಿದ್ರು. ಅದು ಮೊದಲ ರಾತ್ರಿಗೆ. ಹೇಗೆ ಬೇಕೋ ಅದೇ ರೀತಿ ತಯಾರಾಗಿತ್ತು. ಈ ಮನುಷ್ಯ ಯಾರು ಅಂತಾನೆ ಗೊತ್ತಿಲ್ಲ. ಇವನ ಹೆಸರೂ ತಿಳಿದಿಲ್ಲ. ಮೊದಲ ರಾತ್ರಿ ಮಾಡಿಕೊಂಡ ಮೇಲೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರೆ ನನ್ನದೆಲ್ಲವನ್ನು ಉಪಯೋಗಿಸ್ಕೊಂಡು ಅಂತ ಅನ್ಸೋದಕ್ಕೆ ಶುರುವಾಯಿತು. ಇಲ್ಲಿ ನನ್ನನ್ನು ಇನ್ನೂ ಚೆನ್ನಾಗಿ ರೆಡಿ ಮಾಡಿದರು. ಹೊಸ ಸೀರೆನ ಉಡಿಸಿ ಮೈ ತುಂಬ ಒಡವೆಗಳನ್ನು ಹಾಕಿ ನಿಜವಾಗ್ಲೂ ಈಗ ಮದುವೆ ಹುಡುಗಿ ಥರ ನಾನು ಕಾಣಿಸ್ತಿದ್ದೆ. ನನ್ನ ಗಂಡ ಆದವನು ರೂಮಿನ ಒಳಗೆ ಬಂದು ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ನನ್ನ ಪಕ್ಕ ಬಂದು ಕೂತ. ನಾನು ಸ್ವಲ್ಪ ದೂರ ಸರಿತಾ ಇದ್ದೆ. ಭಯದಿಂದ ಅವನನ್ನು ನಾನು ಒಂದೇ ಪ್ರಶ್ನೆ ಕೇಳಿದ್ದು, ನೀವು ನನ್ನನ್ನು ಯಾಕೆ ಮದುವೆ ಆದ್ರಿ? ನೀವಷ್ಟು ರಂಪ ಮಾಡಿದ ಮೇಲೆ ಈ ವಿಷಯ ನ್ಯೂಸ್ ಪೇಪರಲ್ಲಿ ಬರುತ್ತೆ. ನನ್ನನ್ನು ಯಾರು ಮದುವೆ ಆಗೋದಿಲ್ಲ. ಈ ರೀತಿ ಮದುವೆ ಆದರೆ ಜೋರಾಗಿ ನಕ್ಕದೆ. ನನಗೆ ಗೊತ್ತು ಅದೆಲ್ಲ ಸುಳ್ಳು ಅಂತ. ಸತ್ಯ ಹೇಳಿ,
ನಿಮ್ಮ ಹೆಸರು ಕೂಡ ನನಗೆ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದೆ. ನನ್ನ ಕತೆ ಏನು ಒಂದೊಂದಾಗಿ ಹೇಳ್ದ. ನನ್ನ ಅಪ್ಪ ಅಮ್ಮ ನನ್ನನ್ನು ಸಾಕಿದ್ದು, ನನ್ನ ಅಣ್ಣ ಮಾಡಿದ ಕೆಲಸ, ಈಗ ಕಷ್ಟಪಡ್ತಿರೋದ್ರ ಬಗ್ಗೆ. ಈ ಕಷ್ಟದಲ್ಲಿ ನಾನು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀನಿ. ಯಾವತ್ತು ಸರಿ ಯಾವತ್ತು ತಪ್ಪು ಗೊತ್ತಿಲ್ಲ. ನಾನು ಓದಿರೋದು ಕಡಿಮೆ, ಕೆಲಸನೂ ಸಿಗೋದಿಲ್ಲ. ಮನೆ ಕೆಲಸಕ್ಕೆ ಹೋದರೆ ಅಮ್ಮ ಅಳ್ತಾಳೆ. ಅದರಿಂದ ಒಂದು ಕಂಪನಿಗೆ ಹೋದರೆ 10,000 ಸಂಬಳ ಬರ್ತಿತ್ತು. ಈ ರೀತಿ ಕಷ್ಟ ಇತ್ತು, ಅದಕ್ಕೆ ಆ ರೀತಿ ಮಾಡಿದೆ ಅಂತ ಹೇಳಿ ಜೋರಾಗಿ ಅಳ್ತಾ ಇದ್ದೆ. ಸಡನ್ನಾಗಿ ರೂಮಿನ ಬಾಗಿಲನ್ನು ಯಾರೋ ತಟ್ಟಿದ್ರು. ಏನಾಯಿತು ಆ ಹುಡುಗಿನ ತುಂಬ ನಾಜೂಕಾಗಿ ನೋಡ್ಕೊ, ನೀನು ತುಂಬ ಹೊರಟ ಅಂತ ಅವರಮ್ಮ ಹೇಳಿ ಹೋದರು. ಅವ್ರ ಮಾತು ನನಗೆ ಸ್ವಲ್ಪ ಅರ್ಥ ಆಯಿತು. ಆದರೂ ಕೂಡ ನನ್ನ ದುಃಖ ಜಾಸ್ತಿನೇ ಇತ್ತು. ನನಗೆ ನಿನ್ನ ಎಲ್ಲ ಸಮಸ್ಯೆನೂ ಗೊತ್ತು. ಪ್ರತಿ ತಿಂಗಳು ನೀನು ಕಷ್ಟಪಡ್ತಿರ್ಬೇಕಾದಾಗ ನನಗೂ ಕೂಡ ಅಯ್ಯೋ ಅಂತ ಅನ್ನಿಸ್ತಿತ್ತು. ನಿನ್ನ ವಿಚಾರಿಸಿದಾಗ ಪ್ರತಿಯೊಬ್ಬರು ಒಳ್ಳೆ ವಿಷಯನೇ ಹೇಳಿದರು. ನಿನ್ನಣ್ಣ ಅತ್ತಿಗೆ ಮಾಡಿದ ಕೆಲಸ ಅದು ಕೂಡ ಗೊತ್ತು. ನಿನ್ನಣ್ಣ ನನ್ನ ಗೆಳೆಯನಿಗೆ ಗೊತ್ತು. ಮತ್ತು ಯಾಕೆ ದುಡ್ಡಿಗಾಗಿ ಅಷ್ಟೊಂದು ಪೀಡಿಸ್ತಾ ಇದ್ರಿ ಅಂತ ಕೇಳಿದೆ. ಯಾಕಂದರೆ ನನಗೆ ನಿನ್ನ ಮೇಲೆ ಪ್ರೀತಿ ಇತ್ತು. ಮನೆಯಲ್ಲಿ ಮದುವೆ ಆಗು ಅಂತ ತುಂಬ ಹಠ ಮಾಡ್ತಿದ್ರು. ನನ್ನ ಜಾತಕ ಚೆನ್ನಾಗಿಲ್ಲ, ಮದುವೆ ಆದರೆ ಮಾವನ ಆರೋಗ್ಯದ ಸಮಸ್ಯೆ ಬರುತ್ತೆ ಅಂತ ಹೇಳ್ತಿದ್ರು. ಅದರಿಂದ ತುಂಬ ಸಂಬಂಧಗಳು ಮಿಸ್ ಆಗ್ತಿತ್ತು. ಆದರೆ ಯಾವುದೇ ಹುಡುಗಿನೂ ನನಗಷ್ಟೊಂದು ಇಷ್ಟನೂ ಆಗಿರಲಿಲ್ಲ. ನಿನಗೆ ಹೇಗಿದ್ರೂ ಅಪ್ಪ ಇರಲಿಲ್ಲ ಅಲ್ವಾ, ಇನ್ನು ದೋಷ ಎಲ್ಲಿಂದ ಅಂತ ಯೋಚಿಸ್ತಿದ್ದೆ. ನಿನ್ನನ್ನು ಮೊದಲು ನೋಡಿದಾಗಲೇ ನನಗೊಂದು ರೀತಿ ಹೊಸ ಸೆಳೆತ ಶುರುವಾಗಿತ್ತು. ಅದಕ್ಕಾಗಿ ಬಡ್ಡಿ ನೆಪದಲ್ಲಿ ಪದೇ ಪದೇ ಬರ್ತಿದ್ದೆ. ನೀನು ಅರ್ಥನೇ ಮಾಡ್ಕೊಳ್ತಿರ್ಲಿಲ್ಲ. ನಾನೇನು ಮಾಡಲಿ? ನಾನು ಹುಡುಗಿಯರ ಜೊತೆ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ. ನಿನ್ನ ಜೊತೆ ಏನು ಮಾತಾಡಬೇಕು ಅಂತ ತಿಳಿದೆ ಯಾವಾಗಲೂ ದುಡ್ಡಿನ ವಿಷಯನೇ ಮಾತಾಡ್ತಿದ್ದೆ ಅಷ್ಟೇ. ಇವತ್ತು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮ ಅಮ್ಮನ ಬಳಿ ಮಾತಾಡೋದಕ್ಕೆ, ಹೆಣ್ಣನ್ನು ಕೇಳೋದಕ್ಕೆ. ಅಷ್ಟರಲ್ಲಿ ನೀನೇ ಪ್ಯಾನಿಕ್ಕಾಗಿ ಈ ರೀತಿ ಸೀನ್ ಕ್ರಿಯೇಟ್ ಮಾಡಿದೆ. ಪರವಾಗಿಲ್ಲ, ನನಗೆ ನಿನ್ನನ್ನು ಮದುವೆ ಆಗಬೇಕಾಗಿತ್ತು. ಹೇಗಿದ್ರೂ ಸರಿ, ಮದುವೆ ಹೇಗಾಗೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತೀವಿ ಅನ್ನೋದೇ ಮುಖ್ಯ ನನ್ನ ಪಾಲಿಗೆ ಅಂತ ಹೇಳಿ ನನ್ನ ಕೈಗೆ ಮುತ್ತು ಕೊಟ್ಟ. ಇವನ್ನೆಲ್ಲ ಅರ್ಗಿಸ್ಕೊಳ್ಳೋದಕ್ಕೂ ನನಗೆ ಸ್ವಲ್ಪ ಹೊತ್ತು ಬೇಕು. ನಿಜವಾಗ್ಲೂ ನೀವು ನನ್ನನ್ನು ಪ್ರೀತಿ ಮಾಡ್ತೀರಾ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವರವ್ರ ಡೈರಿನ ತೆಗೆದುಕೊಟ್ರು. ನನ್ನನ್ನು ಮೊದಲು ಭೇಟಿಯಾದ ದಿನದಿಂದ ಓದೋದಕ್ಕೆ ಹೇಳಿದ್ರು. ನಿಜ, ನನ್ನ ಬಗ್ಗೆ ಪ್ರೀತಿಯ ಮಾತುಗಳನ್ನೇ ಬರೆದಿದ್ದಾರೆ. ನಿಜವಾಗ್ಲೂ ಇವ್ರ ಮನಸ್ಸಲ್ಲಿ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಇದಕ್ಕಿಂತ ಒಳ್ಳೆ ಹುಡುಗ ನಂಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ನಾನು ಅವರನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಅವರು ನಾನು ಮಲಗ್ತೀನಿ, ನಂಗೆ ತುಂಬ ಸುಸ್ತಾಗಿದೆ, ಇವತ್ತು ಜಾಸ್ತಿ ನಾಟಕ ಮಾಡಿದ್ದೀನಿ ಅಂತ ಹೇಳಿ ಜೋರಾಗಿ ನಕ್ಕರು. ನಾನು ಕೂಡ ನಗೋದಕ್ಕೆ ಶುರು ಮಾಡಿದೆ. ಸಾರಿನೂ ಕೇಳಿದೆ. ಅವ್ರು ಪರವಾಗಿಲ್ಲ ಬಿಡು, ನಿಂಗೂ ಕೂಡ ಟಯರ್ಡ್ ಆಗಿರ್ಬೋದು, ಮಲಗು ಅಂತ ಹೇಳಿದ್ರು. ಅವ್ರು ನನಗೆ ಡಿಸ್ಕಂಫರ್ಟ್ ಆಗುತ್ತೆ ಅಂತ ಅವ್ರ ಪಾಡಿಗೆ ಅವ್ರು ಇರೋದಕ್ಕೆ ಪ್ರಯತ್ನಿಸಿದ್ರೆ, ಆದರೆ ನಾನು ಅವರನ್ನು ತಪ್ಕೊಂಡು ಮಲ್ಕೊಂಡೆ. ನಂತರ ಅವ್ರು ಕೇಳಿದ್ರು, ಪರವಾಗಿಲ್ವಾ, ನಾನು ಅಪರಿಚಿತ, ಒಂದೇ ದಿನಕ್ಕೆ ನಿನಗೆ ನನ್ನ ಮೇಲೆ ಪ್ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು. ನಿಮ್ಮ ಕಣ್ಣಲ್ಲಿ ನನ್ನ ಮೇಲೆ ಪ್ರೀತಿ ಇದೆ, ಆ ಪ್ರೀತಿ ಸಾಕು ನಾನು ನಿಮ್ಮನ್ನು ಪ್ರೀತಿಸೋದಕ್ಕೆ ಅಂತ ಅವ್ರ ತುಟಿಗೆ ಮುತ್ತು ಕೊಟ್ಟೆ. ನಮ್ಮಿಬ್ಬರ ಮೊದಲ ರಾತ್ರಿ ತುಂಬ ಮಧುರವಾಗಿ ಆಗಿತ್ತು. ಬೆಳಗ್ಗೆ ಎದ್ದಾಗ ಒಂದು ರೀತಿ ತೃಪ್ತಿಯ ಭಾವನೆ ಇತ್ತು. ಕಣ್ಬಿಟ್ಟ ತಕ್ಷಣ ನನ್ನ ಬಳಿ ಕೇಳಿದ್ದು ನಾನು ಒಂದೇ ಪ್ರಶ್ನೆ, ನಿಮ್ಮ ಹೆಸರೇನು ಅಂತ. ಆಗ ಒಂದು ಜೋರಾಗಿ ನಗ್ತಾ, ಹೆಸರು ಹೀಗೆ ಕೇಳ್ತಿದ್ಯಾ, ರಾತ್ರಿಯೆಲ್ಲ ಹೇಗೆ ಪ್ರೀತಿ ತೋರಿಸ್ದೆ ಅಂತ ಹೇಳ್ದ. ಅದು ನಿನ್ನ ಪ್ರೀತಿನ ನೋಡಿ, ನಿನ್ನ ಪ್ರೀತಿಗೆ ಹೆಸರು ಬೇಕಿಲ್ಲ, ಪ್ರೀತಿ ಇದ್ದರೆ ಸಾಕು ಅಲ್ವಾ ಅಂತ ಅವನ ಹಣೆಗೆ ಮುತ್ತು ಕೊಟ್ಟೆ. ಅವನ ಹೆಸರು ರವಿ ಅಂತೆ. ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರು. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಅಮ್ಮ ಒಬ್ಬಳೇ ಇದ್ದಾಳೆ ಅನ್ನೋದನ್ನು ತಿಳಿದು ರವಿ ಅಮ್ಮನನ್ನು ಕೂಡ ನಮ್ಮನೆಗೆ ಅಂತ
ಕರ್ಕೊಂಡು ಬಂದರು. ಇವ್ರು ನನಗೆ ಎರಡನೇ ತಾಯಿ, ನಮ್ಮನೆಯಲ್ಲಿನೇ ಇರಲಿ ಅಂತ ಹೇಳಿದ್ರು. ನಂಗೆ ಏನು ಹೇಳಬೇಕು ಅಂತ ಹೇಳಿದೆ. ಅವ್ರ ಕಾಲನ್ನು ಹಿಡ್ಕೊಂಡು ಥ್ಯಾಂಕ್ಸ್ ಹೇಳಿದೆ. ನನ್ನಮ್ಮ ಮತ್ತು ನಾನು ತುಂಬ ಎಮೋಷ್ನಲ್ ಆದ್ವಿ. ಮನೆಯವರು ನಮಗೆ ಒಂದು ರೀತಿ ಸಪೋರ್ಟ್ ನೀಡಿದ್ರು. ದೇವರು ಎಲ್ಲ ಕಡೆ ಇರೋದಿಲ್ಲ, ಈ ರೀತಿ ಮನುಷ್ಯರನ್ನು ಕಳಿಸಿರ್ತಾನೆ ನಮ್ಮಂಥವರ ಕಷ್ಟ ಬಗೆಹರಿಸೋದಕ್ಕೆ. ಅಪ್ಪ ಹೋದ ಮೇಲೆ ತುಂಬ ಕಷ್ಟನ ಅನುಭವಿಸಿದ್ವಿ. ಆದರೆ ರವಿ ಮುಖಾಂತರ ಆ ಕಷ್ಟಗಳನ್ನೆಲ್ಲ ಒಂದೊಂದಾಗಿ ಬಗೆಹರಿಸ್ತಿದ್ದಾರೆ. ನನ್ನ ಪಾಲಿಗೆ ನನ್ನ ಗಂಡನೇ ದೈವ. ಅವನನ್ನು ಅವ್ರ ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ನನ್ನ ಕಾರ್ಯ. ಅವ್ರಿಗಾಗಿ ನಾನು ಏನು ಮಾಡೋದಕ್ಕೂ ಸಿದ್ಧ. ದಿನದಿಂದ ದಿನಕ್ಕೆ ನನ್ನ ಅಮ್ಮನ ಆರೋಗ್ಯ ಸುಧಾರಿಸ್ತಾ ಇದೆ. ಅಮ್ಮ ಕೂಡ ನೆಮ್ಮದಿಯಾಗಿದ್ದಾಳೆ. ಈ ನನ್ನ ಬದುಕು ನನಗೊಮ್ಮೊಮ್ಮೆ ಕನಸು ಅಂತ ಅನಿಸುತ್ತೆ. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.